ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಬ್ಲೌಸಿಗೆ ಕ್ರೋಶೆ ಡಿಸೈನ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅಂದರೆ ನಿಮಗೀಗ ಬ್ಲೌಸ್ ಎಲ್ಲಾದರೂ ನೆಕ್ ಡೀಪ್ ಆಗಿದ್ದಿದ್ರೆ ಇನ್ನೇನು ಮಾಡೋದಪ್ಪ, ವೇಸ್ಟ್ ಆಗುತ್ತೆ ಅಂತ ಅನ್ಕೋಬೇಕಾಗಿಲ್ಲ. ಇದರಲ್ಲಿ ಕ್ರೋಶೆ ಡಿಸೈನ್ ಮಾಡಿದಾಗ ಅದು ಸ್ವಲ್ಪ ಹೆಚ್ಚು ಬರುತ್ತೆ, ಇಲ್ಲಿ ಆವಾಗ ಸ್ವಲ್ಪ ಕವರ್ ಆಗುತ್ತೆ, ನಿಮಗೆ ಹಾಕೋಬಹುದು. ಇಲ್ಲಾಂದರೆ ಎಷ್ಟೋ ಸಾರಿ ನಾವು ಹೊಲಿಸಿರೋ ಬ್ಲೌಸ್ಗಳು ಡೀಪ್ ನೆಕ್ ಆಗಿ ನಾವು ಉಪಯೋಗಿಸೋದೆ ಹಾಗೆ ಬಿಟ್ಟಿದ್ದಿರುತ್ತೆ. ಕೆಲವು ಸರಿ ಡೀಪ್ ನೆಕ್ ಹಾಕೋರಾದರೆ ಓಕೆ, ಪರವಾಗಿಲ್ಲ. ಇಲ್ಲಾಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಡೀಪ್ ಆಗಿದೆ, ಏನು ಮಾಡೋದಪ್ಪ ಅಂತ ಇದ್ದರೆ ಕ್ರೋಶೆ ಡಿಸೈನ್ ಮಾಡಿದರೆ ಒಂದು ಇಂಚಾದರೂ ಮುಂದೆ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ 6 ದಾರ ತಗೊಂಡಿದ್ದೀನಿ ಮತ್ತು 7 ನಂಬರು ಕ್ರೋಶೆ ಹುಕ್ಕು. ಇಲ್ಲಿ ಡೋರಿ ಇದೆ, ಈ ಡೋರಿಯಿಂದ ನಂತರ ಡಿಸೈನ್ ಮಾಡ್ತೀನಿ. ಇಲ್ಲ ನೀವು ಇಲ್ಲಿಂದಲೇ ಮಾಡೋದಾದರೆ ಮಾಡ್ಕೋಬೋದು, ಈ ಭುಜದ ಹತ್ರದಿಂದಲೇ ಮಾಡೋದಾದರೆ ಮಾಡ್ಕೋಬೋದು. ನಾನು ಈ ಡೋರಿಯಿಂದ ನಂತರದ್ದು ಮಾಡ್ತೀನಿ, ಡೋರಿ ಇರೋದ್ರಿಂದ. ಡೋರಿ ಇಲ್ಲ ಅಂದರೆ ಇಲ್ಲಿಂದ ಮಾಡ್ಕೋಬೋದು. ಫಸ್ಟು ಈ ಥರ ದಾರ ಲಾಕ್ ಮಾಡೋಣ, ಇದರ ಪಕ್ಕನೇ. ದಾರ ಲಾಕ್ ಮಾಡಿಬಿಟ್ಟು 3 ಚೈನು ಹಾಕಿ, 3 ಚೈನಾಗಿ ಅದನ್ನು ಇಲ್ಲಿ ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇದು ಬಟ್ಟೆಗೆ ಲಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬ್ಲೌಸು ಲೈನಿಂಗ್ ಇಟ್ಟಿರೋದ್ರಿಂದ ದಪ್ಪ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದಾದಮೇಲೆ ನಾನು ಒಂದು ಮಣಿ ಸೇರಿಸ್ಕೊತಿದ್ದೀನಿ, ಸೀರೆ ಕುಚ್ಚಿಗೆ ಹಾಕ್ದಂಗೆ. ಇದರಲ್ಲೂ ನೀವು ಬೇಡ ಅಂದರೆ ಹಾಗೆ ಮಾಡ್ಕೋಬೋದು. 5 ಚೈನ್ ಹಾಕ್ಕೊಂಡ್ರೆ ಆಯಿತು. ಈ ಥರದ ಮಣಿ ಸೇರಿಸ್ಕೊಂಡಿದ್ದೀನಿ. ಇದಾಗಿ ಬಟ್ಟೆಗೆ ಲಾಕು. ಮತ್ತು 3 ಸಾರಿ 3 ಚೈನು. ನಾನು ಸೀರೆ ಕುಚ್ಚಿಗೆ ಮಾಡ್ದಂಗೆ ಮಾಡ್ತಾ ಇದ್ದೀನಿ, ಆದರೆ ಸೀರೆ ಕುಚ್ಚು ಮಾತ್ರ ಹಾಕಲ್ಲ, ಆರ್ಚ್ಗಳು ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು ಬಟ್ಟೆಗೆ ಲಾಕ್ ಮಾಡೋದು ಇದರಲ್ಲಿ ಬ್ಲೌಸಲ್ಲಿ ಕಷ್ಟ ಆಗುತ್ತೆ, ಯಾಕಂದರೆ ಒಳಗಡೆ ಲೈನಿಂಗ್ ಬಟ್ಟೆ ಪಟ್ಟಿಯಲ್ಲಿ ಕೊಟ್ಟಿರ್ತಾರಲ್ವ, ದಪ್ಪ ಆಗಿರುತ್ತೆ. ಅದರಿಂದ ಇಲ್ಲಿ ತೂತು ಮಾಡೋದು ಕಷ್ಟ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ, ಅದು ಸೂಜಿ ಇಲ್ಲ. ಅದಕ್ಕೆ ಬೇರೆ ಸೂಜಿ, ಈ ಥರ ದೊಡ್ಡ ಸೂಜಿ ತಗೊಂಡು ಈ ಜಾಗದಲ್ಲಿ ಒಂದು ಸ್ವಲ್ಪ ತೂತು ಮಾಡ್ಕೊಳ್ಳಿ, ಈ ಥರ. ಆಮೇಲೆ ಕ್ರೋಶೆ ಹುಕ್ಕಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ. ಇನ್ನು 3 ಚೈನು ಈ ಥರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಆಮೇಲೆ ಈ ಸೂಜಿ ತೂತು ಮಾಡ್ಕೊಳ್ಳಿ ಇಲ್ಲಿ, ಈ ಥರ. ಆಮೇಲೆ ಇದರಲ್ಲಿ ಹಾಕ್ಕೋಬೋದು. ಇನ್ನೊಂದು ಸಾರಿ 3 ಚೈನು ನೋಡಿ, ಬಟ್ಟೆಗೆ ಹಿಂಗೆ ಮಾರ್ಕ್ ಮಾಡ್ತೀನಿ, ಸೂಜಿಲಿ ತೂತು ಮಾಡ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ರೌಂಡು, ಯಾಕಂದರೆ ಇದು ಬ್ಲೌಸು ದಪ್ಪ ಇರುತ್ತೆ, ಅದಕ್ಕೆ ಈ ಥರ ಮಾಡ್ತೀನಿ. ಇದು ದಪ್ಪ ಇರುತ್ತೆ, ಒಳಗಡೆ ಲೈನಿಂಗ್ ಬಟ್ಟೆ ಪಟ್ಟಿ ಇದೆಲ್ಲ ಕೊಟ್ಟಿರ್ತಾರಲ್ವ, ಅದಕ್ಕೆ. ಸೀರೆ ಆದರೆ ತೆಳು ಇರುತ್ತೆ, ಸುಲಭದಲ್ಲಿ ಕ್ರೋಶೆ ಹುಕ್ಕಲ್ಲೇ ಇಲ್ಲಿ ತೂತು ಮಾಡಿಕೊಂಡು ಹಾಕ್ಕೊಳ್ಳೋಕ್ಕಾಗುತ್ತೆ. ಈ ಥರ ಮಾಡ್ತಾ ಹೋಗಬೇಕು. 2 ಸಾರಿ 3 ಚೈನು ಮಣಿ, 3 ಸಾರಿ 3 ಚೈನು ಮಣಿ ಬೇಡ ಅಂದರೆ ಡೈರೆಕ್ಟಾಗಿ 5 ಚೈನು ಮಾಡಿಕೊಂಡು ಫುಲ್ ಬ್ಲೌಸ್ನ ಬ್ಯಾಕ್ ನೆಕ್ಕು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ಮಾಡ್ಕೊಂಡು ಹೋಗ್ಬೇಕು. ನೀವು ಶೇಪ್ ಬದಲಬಾರ್ದು, ಅದೇ ಶೇಪಲ್ಲಿ ಅದರ ಹಿಂದೆ ನೆಕ್ಕಲ್ಲಿ ಮಾಡ್ಕೊಂಡು ಹೋಗಬೇಕು. ಫುಲ್ ಮಾಡಿದ ಮೇಲೆ ನಾವು ಹೆಂಗೆ ಸೀರೆ ಕುಚ್ಚಿಗೆ ಬ್ಯಾಕ್ ಸೈಡಿಂದ ಚೈನ್ ಹಾಕ್ತೀವಿ, ಚೈನ್ ಮೇಲೆ ಚೈನು, ಬೀಡ್ ಸುತ್ತಲೂ 5 ಚೈನು, ಅದನ್ನೇ ಮಾಡಿಕೊಂಡು ಬರಬೇಕು ಇಲ್ಲಿ. ಆಮೇಲೆ ಆರ್ಚಿನ ಡಿಸೈನ್ ಆಮೇಲೆ ತೋರಿಸ್ತೀನಿ ನಾನು. ಇದಕ್ಕೆ ಬೇಸ್ ಹಾಕಿದ್ದೀನಿ. ಡಿಸೈನ್ಗೆ 2 ಕಲರ್ ದಾರನ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು. ಇದು ಜರಿ ಕಲರ್ ದಾರ, ಇನ್ನೊಂದು ಪಿಂಕು. 2 ದಾರನನ್ನು ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ, 2 ದಾರನೂ ಬೇರೆ ಬೇರೆ ಅಲ್ಲ, ಜೊತೆಯಲ್ಲಿ ಸೇರಿಸ್ಕೊಂಡು ಇಲ್ಲಿ ಈ ಥರ 2 ಕಲರ್ ದಾರ ಸೇರಿಸ್ಕೊಂಡ್ಮೇಲೆ
ಈ ಗೋಲ್ಡನ್ ಕಲರ್ ಅಥವಾ ಈ ಜರಿ ಕಲರ್ ಇದೆಯಲ್ವಾ, ಇದು ಮಾತ್ರ ತಗೊಳ್ಳಿ, ಇದನ್ನು ಬಿಡಿ. ಈ ಕಲರ್ ಮಾತ್ರ ಈ ಥರ ತಗೊಂಡು ಈ ಪಿಂಕ್ ದಾರನ ಈ ಕೈಯಲ್ಲಿ ಹೀಗೆ ಇಟ್ಕೊಳ್ಳಿ. ಇದ್ರ ಜೊತೆಗೆ ಈ 3 ಚೈನ್ ಗ್ಯಾಪ್ ಇದೆಯಲ್ವ, ಫಸ್ಟು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಲಾಕಲ್ಲಿ ಲಾಕು. ಆಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ ಈ ಪಿಂಕ್ ದಾರನ ಇಟ್ಕೊಂಡು ಅದ್ರ ಮೇಲಿಂದ ಅದು ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಲೆವೆಲಾಗಿ ಇಟ್ಕೊಳ್ಳಿ. ಈ ಬೀಡ್ ಮೇಲಿನ 5 ಚೈನ್ ಇದೆಯಲ್ವ, ಇಲ್ಲಿ ಆರ್ಚ್ ಮಾಡಬೇಕು. ಇದನ್ನು ಈ 5 ಚೈನ್ನ ಜೊತೆ ಬೇಸಾಗಿ ಇಟ್ಕೋಬೇಕು. ಈ ಪಿಂಕ್ ದಾರನ ಈ 2 ಬೆರಳಲ್ಲಿ ಇದರಲ್ಲಿ ಆರ್ಚ್ ಮಾಡ್ಕೋಬೇಕು ಈ ಥರ. ಒಂದು, ಎರಡು, ಇದರಲ್ಲಿ 6 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಈಗ ನಾನು. 3, 4. ಈ ಪಿಂಕ್ ದಾರ ಜೊತೆಲೇ ಇರುತ್ತೆ, ಅದಕ್ಕೆ ಸಹಿತ ಆರ್ಚ್ ಮಾಡೋದು. 4 ಆಯಿತು. 5, 6 ಡಬಲ್ ಕ್ರೋಶೆ ಹಾಕ್ತೆ. ಈಗ ಇದನ್ನು ಬಿಡಿ, ಇದನ್ನು ತಗೊಳ್ಳಿ ಪಿಂಕು ಕೈಗೆ. ಇದನ್ನು ಈ ಥರ ಈಗ ಪಿಂಕ್ ಹಿಡ್ದಂಗೆ ಇದನ್ನು ಬೇಸ್ ಮಾಡಿ ಇಟ್ಕೊಳ್ಳಿ. ಮತ್ತೆ 6 ಡಬಲ್ ಕ್ರೋಶೆ ಪಿಂಕಲ್ಲಿ ಮಾಡಿ. ಒಂದು, 2, 3, 4, 5, 6. 12 ಡಬಲ್ ಕ್ರೋಶೆ ಆಗತ್ತೆ. 6 ಈ ಜರಿ ಕಲರು, 6 ಪಿಂಕ್ ಕಲರ್. ಒಂದೇ ಆರ್ಚಲ್ಲಿ 2 ಕಲರ್ ಮಾಡಿಬಿಟ್ಟು ಇದನ್ನು ಹೀಗೆ ಬೇಸಾಗಿ ಹಿಡ್ಕೊಂಡು ಜೊತೆಲೇ ಹಿಡ್ಕೊಂಡು ಇಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡಿ ಎಲ್ಲ ಇದು ಕೆಳಗಡೆ ಬೇಸಾಗಿ ಹಿಡ್ಕೊಳ್ಳಿ. ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಮತ್ತೆ ಇದನ್ನು ಬಿಟ್ಟು ಈ ದಾರ ತಗೊಳ್ಳಿ, ಪಿಂಕ್ ದಾರನ ಬೇಸ್ ಮಾಡ್ಕೊಳ್ಳಿ. ಈ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಈ ಪಿಂಕನ್ನು ಬೇಸ್ ಮಾಡಿ ಹಿಡ್ಕೊಂಡು ಇದೇ ಥರ ಇಲ್ಲಿ ಮಾಡ್ದಂಗೆ ಇದನ್ನು ಬೇಸಾಗಿ ಹಿಡ್ಕೊಂಡು ಅಲ್ಲಿ ಮಾಡ್ದಂಗೆ ಇಲ್ಲಿ ಬೇಸಾಗಿ ಹಿಡ್ಕೊಂಡು 6 ಡಬಲ್ ಕ್ರೋಶೆ ಇದರದ್ದು. ಆಮೇಲೆ ಇದನ್ನು ಬಿಟ್ಟು ಪಿಂಕ್ ಹಿಡ್ಕೊಂಡು 6 ಡಬಲ್ ಕ್ರೋಶೆ. ಈ ಥರ ಫುಲ್ ಆರ್ಚ್ ಮಾಡ್ಕೊಂಡು ಹೋಗಬೇಕು. ಇದನ್ನು ಫುಲ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಒಂದೇ ಆರ್ಚಲ್ಲಿ ಡಬಲ್ ಕಲರ್ ಬರುತ್ತೆ ಆವಾಗ ನೋಡಿ. ತೋರಿಸ್ತೀನಿ ನಾನು ಫುಲ್ ಮಾಡಿ. ಈ ಥರ ಈ ಸ್ಟೆಪ್ ಪೂರ್ತಿ ಮಾಡಿದ್ದೀನಿ. ಒಂದೇ ಆರ್ಚಲ್ಲಿ 2 ಕಲರ್ ಹಾಕಿ ಸಿಂಗಲ್ ಆರ್ಚ್ ಮಾಡ್ಕೊಂಡು ಹೋಗಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಮತ್ತೆ ಇಲ್ಲಿ 2 ಕಲರು ಸೇರಿಸ್ಕೊಂಡಿದ್ದೀನಿ ನಾನು. ಎಲ್ಲಿ ಸ್ಟಾರ್ಟ್ ಮಾಡಿದೀವೋ ಅಲ್ಲೇ 2 ಕಲರು ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೆ ಇಲ್ಲಿ ಬೇರೆ ಬೇರೆ ಮಾಡಿ ಈಗ ಈ ಪಿಂಕ್ ಕಲರನ್ನು ಕೈಗೆ ಈ ರೀತಿ ಸುತ್ಕೊಳ್ತಾ ಇದ್ದೀನಿ.
ಇದನ್ನು ಬಿಟ್ಟಿದ್ದೀನಿ. ಇಲ್ಲಿ ಈ 3 ಚೈನ್ ಗ್ಯಾಪ್ ಇದೆಯಲ್ವ, ಫಸ್ಟ್ 3 ಚೈನ್ ಗ್ಯಾಪು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ಜರಿ ಕಲರ್ ಇದೆಯಲ್ವ, ಇಲ್ಲಿ ಪಿಂಕ್ ಕಲರ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇಲ್ಲಿಂದ ಫಸ್ಟ್ ಡಬಲ್ ಕ್ರೋಶೆಲಿ, ಈ ಫಸ್ಟ್ ಡಬಲ್ ಕ್ರೋಶೆಲಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಎರಡು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, ಆಮೇಲೆ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಲಿ 2, ಒಂದರಲ್ಲೇ 2, 1 ಡಬಲ್ ಕ್ರೋಶೆಲಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಆಮೇಲೆ ಅದರ ನೆಕ್ಸ್ಟಲ್ಲಿ 1, ಅದರ ನೆಕ್ಸ್ಟು 2, ಒಂದರಲ್ಲೇ 2 ಡಬಲ್ ಕ್ರೋಶೆ, ಅದರ ನೆಕ್ಸ್ಟು ಇಲ್ಲಿ 6ನೇದರಲ್ಲಿ 1 ಡಬಲ್ ಕ್ರೋಶೆ. ಮೊದಲಿನ ರೋದಲ್ಲಿ 6 ಈ ಜರಿ ಕಲರಿಂದ ಹಾಕಿದ್ದೀವಲ್ವ ಡಬಲ್ ಕ್ರೋಶೆ, ಅದರಲ್ಲಿ ಫಸ್ಟ್ 2 ಮತ್ತು 1, ಫಸ್ಟ್ 2 ಆಮೇಲೆ 2 ಆಮೇಲೆ 1 ಆ ಥರ ಹಾಕ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ 2, ನೆಕ್ಸ್ಟ್ 1, ನೆಕ್ಸ್ಟ್ 2, ನೆಕ್ಸ್ಟ್ 1 ಆ ಥರ 6ರಲ್ಲಿ. ಈಗ ಇಲ್ಲಿ ಮಧ್ಯದಲ್ಲಿ ಒಂದು ಮಣಿ ಸೇರಿಸ್ತಾ ಇದ್ದೀನಿ. ಇದು ಗೋಲ್ಡನ್ನು ಚಿಕ್ಕ ಮಣಿ ಸೇರಿಸ್ಕೊಂಡು ಈಗ ಇದನ್ನು ಬಿಟ್ಟು ಈ ಕಲರ್ ತಗೊಳ್ಬೇಕು. ಅಂದರೆ ಪಿಂಕಲ್ಲಿ ಇದು ಜರಿ ಕಲರ್ ಇರೋಲ್ಲಿ ಪಿಂಕು. ಇದಾದಮೇಲೆ ಈ ಪಿಂಕ್ ದಾರನ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಈ ಪಿಂಕ್ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, ಅದರ ನೆಕ್ಸ್ಟು 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ 2, ಒಂದರಲ್ಲೇ ಈ 1 ಅದರ ನೆಕ್ಸ್ಟ್ 1 ಡಬಲ್ ಕ್ರೋಶೆಯಲ್ಲೇ 2 ಡಬಲ್ ಕ್ರೋಶೆ ಹಾಕೋದು ಮಧ್ಯೆ ಮಧ್ಯೆ. 1 ಬಿಟ್ಟು 1ರಲ್ಲಿ 2 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಪಿಂಕ್ ದಾರ ಈ ಥರ ಜೊತೆಗೆ ಇಟ್ಕೋಬೇಕು. ನೆಕ್ಸ್ಟು 1, ಇದಾಗಿ ಅದ್ರ ನೆಕ್ಸ್ಟು 2, ಇದು ಹಾಕಿಬಿಟ್ಟು ಇಲ್ಲಿ ಈ ಪಿಂಕ್ ದಾರ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ 3 ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಮೊದಲಿನ ರೋದಲ್ಲಿ, ಅಲ್ಲಿ ಮಿಡ್ಲಲ್ಲಿ ಲಾಕ್ ಮಾಡಿ. ಈ ಥರ ಆಚೆ ಈ ಥರ ಬರುತ್ತೆ. ಈಗ ಈ ದಾರನ ಇಲ್ಲಿ ಹಿಂಗೆ ಕೆಳಗಡೆ ಇಟ್ಕೊಳ್ಳಿ. ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, ಹೆಂಗೆ ಈ ಸೈಡ್ ಹಾಕಿದ್ದೀವೋ ಹಂಗೆ ಈ ಸೈಡಲ್ಲಿ ಹಾಕ್ಕೋಬೇಕು. ಆಮೇಲೆ 1 ಡಬಲ್ ಕ್ರೋಶೆ, ಈ ಥರ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಿ. ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ. ಇಲ್ಲಿ ಹೆಂಗೆ ಮಾಡಿದ್ದೀವೋ ಹಾಗೆ ಇಲ್ಲಿ 6ರವರೆಗೂ ಹಾಕ್ಕೊಂಡು ಹೋಗಿ 1 2 1 2, ಆಮೇಲೆ ಪಿಂಕ್ ಬೇಡಿ ಈ ದಾರದಲ್ಲಿ ಹಾಕಿ 1 2 1 2 ಹೆಂಗೆ ಇಲ್ಲಿ ಹಾಕಿದ್ದೀವೋ ಅದೇ ಇಲ್ಲಿ ನೆಕ್ಸ್ಟ್ ಆರ್ಚಲ್ಲೂ
ಅದೇ ರೀತಿ ಹಾಕ್ಕೊಂಡು ಹೋಗ್ಬೇಕು ಪ್ರತಿಯೊಂದೂ. ಹಾಕ್ಬಿಟ್ಟು ಇಲ್ಲಿ ಮಿಡ್ಲಲ್ಲಿ ಈ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ್ ಹಾಕಿದ್ದೀವಲ್ವ, ಅಲ್ಲಿ ಮಿಡ್ಲಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು. ತೋರಿಸ್ತೀನಿ ನಾನು ಫುಲ್ ಮಾಡಿ. ಬ್ಲೌಸಿನ ನೆಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಕಿದಾಗ ಸೀರೆ ಉಟ್ಟಾಗ ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಮರೆಯಲ್ಲ ಅಂತ ಗೊತ್ತು ನನಗೆ, ನೀವು ನನ್ನನ್ನು ಪ್ರೋತ್ಸಾಹಿಸ್ತೀರಾ ಅಂತ ನನಗೆ ಖಂಡಿತ ಗೊತ್ತು. ಆದರೂ ಹೇಳ್ತಾ ಇದ್ದೀನಿ, ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಹೀಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಹೋಗುತ್ತೆ, ಮೆಸೇಜ್ ಹೋಗುತ್ತೆ, ಕೂಡಲೇ ನೋಡ್ಕೋಬೋದು. ಯಾವುದನ್ನು ಮಿಸ್ ಮಾಡಬೇಕಾಗಲ್ಲ. ಇಲ್ಲಾಂದರೆ ಮಿಸ್ ಆಗೋ ಚಾನ್ಸಸ್ ಇದೆ. ಯಾವುದಾದ್ರೂ 1-2 ವಿಡಿಯೋದನ್ನು ಅಪ್ಲೋಡ್ ಮಾಡಿರೋದು ನಿಮಗೆ ಮೆಸೇಜ್ ಬಂದರೆ ನೀವು ಕೂಡಲೇ ನೋಡ್ಕೋಬೋದಲ್ವ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.